ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ರೋಲ್ಸ್ ರಾಯ್ಸ್ ಈ ಒಂದು ಬ್ರ್ಯಾಂಡ್ನ ಹೆಸರನ್ನು ನೀವು ಕೇಳೇ ಇರ್ತೀರಾ. ಯಾಕೆಂದರೆ ಇದು ವಿಶ್ವದಲ್ಲಿಯೇ ದುಬಾರಿ ಕಾರ್ ಎಂದು ಪ್ರಸಿದ್ಧಿ ಪಡೆದ ಬ್ರ್ಯಾಂಡ್ ಆಗಿದೆ ಸ್ನೇಹಿತರೆ. ಡಿಸೈನ್ ಹಾಗೂ ಫೀಚರ್ಸಲ್ಲಿ ಇದಕ್ಕೆ ಮೀರಿಸುವ ಕಾರ್ ಇನ್ನೊಂದಿಲ್ಲ. ಬೇರೆ ಕಾರ್ ಕಂಪನಿಗಳು ವರ್ಷಕ್ಕೆ ಲಕ್ಷಗಟ್ಟಲೆ ಕಾರನ್ನು ಪ್ರೊಡ್ಯೂಸ್ ಮಾಡುತ್ತೆ ಸ್ನೇಹಿತರೆ. ಆದರೆ ರೋಲ್ಸ್ ರಾಯ್ಸ್ ಕಂಪನಿ ಮಾತ್ರ ಕೇವಲ 1000 ಕಾರುಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡೋದು. ಯಾಕೆಂದರೆ ಈ ಒಂದು ಕಾರನ್ನು ಬೇರೆ ಕಾರ್ಗಳನ್ನು ಖರೀದಿಸಿದ ರೀತಿ ಶೋರೂಮ್ಗೆ ಹೋಗಿ ಕಾರನ್ನು ಸೆಲೆಕ್ಟ್ ಮಾಡಿ ಎತ್ತಿಕೊಂಡು ಬರೋದಲ್ಲ ಸ್ನೇಹಿತರೆ. ಬದಲಿಗೆ ನಮಗೆ ಬೇಕಾದ ಕಲರ್ಗಳನ್ನು ನಾವೇ ಸೆಲೆಕ್ಟ್ ಮಾಡಿ ಫೀಚರ್ಸ್ಗಳನ್ನು ಸಹ ನಾವೇ ಸೆಲೆಕ್ಟ್ ಮಾಡಿ ಮೊದಲು ಅಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ. ನಂತರವೇ ಕಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡೋದು. ಈ ಕಂಪನಿಯ ಗ್ರಾಹಕರಿಗೆ ಇಷ್ಟವಾಗೋ ರೀತಿಯಲ್ಲಿ ಕಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಇದರ ಬೆಲೆಗೆ ಲಿಮಿಟೇ ಇರೋದಿಲ್ಲ. ಇದರ ಕಲರ್ನ ಕಾಂಬಿನೇಷನ್ ನೋಡೋದಾದರೆ ಸ್ನೇಹಿತರೆ, ಬೇರೆ ಕಾರ್ ಕಂಪನಿಗಳಲ್ಲಿ ಒಂದು ಕಾರನ್ನು ಕೇವಲ 6 ರಿಂದ 7 ಬಣ್ಣಗಳಲ್ಲಿ ಮಾತ್ರ ರಿಲೀಸ್ ಮಾಡುತ್ತಾರೆ. ಆದರೆ ಈ ಒಂದು ಕಾರಲ್ಲಿ ಬರೋಬ್ಬರಿ 44,000 ವೇರಿಯಂಟ್ಸ್ ಕಲರ್ಗಳಿರುತ್ತೆ ಸ್ನೇಹಿತರೆ. ಅದರಲ್ಲಿ ಗ್ರಾಹಕನು ತನಗೆ ಇಷ್ಟವಾದ ಕಲರ್ಗಳನ್ನು ಆಯ್ಕೆ ಮಾಡುತ್ತಾನೆ. ಆ 44,000 ಬಣ್ಣದಲ್ಲಿಯೂ ಸಹ ಗ್ರಾಹಕನಿಗೆ ಇಷ್ಟವಾಗದಿದ್ದಲ್ಲಿ ಅಲ್ಲಿನ ಕಲರ್ ಎಕ್ಸ್ಪರ್ಟ್ಸ್ಗಳು ಬೇರೆ ಬೇರೆ ಬಣ್ಣಗಳನ್ನು ಮಿಕ್ಸಿಂಗ್ನ ಮೂಲಕ ಇನ್ನೊಂದು ಹೊಸ ಬಣ್ಣವನ್ನು ತಯಾರು ಮಾಡುತ್ತಾರೆ ಸ್ನೇಹಿತರೆ. ಇಲ್ಲಿ ಡಿಸೈನನ್ನು ಯಾವ ಮಿಷಿನಿಂದಲೂ ಮಾಡಲ್ಲ. ಬದಲಿಗೆ ರೋಲ್ಸ್ ರಾಯ್ಸ್ ಕಂಪನಿಯು ಇದಕ್ಕೆಂದೇ ಕೆಲವು ನುರಿತ ತಜ್ಞರನ್ನು ಇಟ್ಟುಕೊಂಡಿದೆ ಸ್ನೇಹಿತರೆ. ಅವರೇ ಅವರ ಕೈಯಿಂದ ಕಾರ್ಗೆ ಡಿಸೈನನ್ನು ಮಾಡುತ್ತಾರೆ. ಹಾಗೂ ಒಂದು ಕಲರನ್ನು ನಿಮ್ಮ ಕಾರ್ಗೆ ಮಾಡಿದೆ ಎಂದಾದರೆ ಆ ಕಲರನ್ನು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಲಾಗುತ್ತೆ. ಹಾಗೂ ಬೇರೆ ಯಾರಾದರೂ ರಿಜಿಸ್ಟರ್ ಆಗಿರುವ ಕಲರನ್ನು ಮತ್ತೆ ಚಾಯ್ಸ್ ಮಾಡಿದರೆ ಅವರ ಕಾರಿಗೆ ಆ ಕಲರನ್ನು ಮಾಡಿಕೊಡಲಾಗುವುದಿಲ್ಲ. ಬದಲಿಗೆ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದ್ದರೆ ಮಾತ್ರ ಮಾಡಿಕೊಡಲಾಗುತ್ತೆ. ಹಾಗೂ ಪೇಂಟಿಂಗ್ ಮಾಡಲು ಕೆಲವೊಂದು ಆಯ್ದ ಪ್ರಾಣಿಗಳ ಕೂದಲಿನ ಪೇಂಟ್ ಬ್ರಷ್ ಅನ್ನು ತಯಾರು ಮಾಡಲಾಗುತ್ತೆ. ಹಾಗೂ ಈ ಕಾರಿನಲ್ಲಿ ಹೊರಗಿನ ಎಷ್ಟೇ ದೊಡ್ಡ ಶಬ್ದವೂ ಸಹ ಒಳಗೆ ಬರದ ರೀತಿಯಲ್ಲಿ ಸುಮಾರು 130 kg ಇಕೋಸ್ಟಿಕ್ ಇನ್ಸುಲೇಷನ್ ಏರ್ಪಾಡು ಮಾಡಿರುತ್ತಾರೆ. ಹಾಗೂ ಇದರ ಚಕ್ರದ ಶಬ್ದವೂ ಸಹ ಬರದೇ ಇರೋ ರೀತಿ ಪರ್ಮ್ನಿಂದ ತುಂಬಿರುತ್ತಾರೆ. ಈ ಕಾರಿನೊಳಗೆ ಎಷ್ಟೊಂದು ನಿಶ್ಶಬ್ದ ಇರುತ್ತದೆ ಎಂದರೆ ಆ ಕಾರಲ್ಲಿ ನೀವು 120 km ವೇಗದಲ್ಲಿಯೂ ಚಲಿಸುತ್ತಿದ್ದರೂ ಸಹ ಕಾರ್ನ ಒಳಗಿರುವ ಗಡಿಯಾರದ ಟಿಕ್ ಟಿಕ್ ಶಬ್ದವು ನಿಮಗೆ ಕೇಳಿಸುತ್ತಿರುತ್ತದೆ. ಹಾಗೂ ಈ ಕಾರಿನ ಇಂಟೀರಿಯರ್ ನೋಡಿದರೆ ಅದ್ಭುತ ಎನಿಸುತ್ತೆ ಸ್ನೇಹಿತರೆ. ನಮಗೆ ಇಷ್ಟವಾಗೋ ರೀತಿಯಲ್ಲಿ ಕಾರಿನ ಇಂಟೀರಿಯರ್ ಡಿಸೈನ್ ಮಾಡಿಕೊಡುತ್ತಾರೆ. ಕೆಲವರಂತೂ ವಜ್ರಗಳಿಂದಲೇ ಈ ಇಂಟೀರಿಯರ್ ಅನ್ನು ಡಿಸೈನ್ ಮಾಡಿಸಿಕೊಂಡಿರುತ್ತಾರೆ. ಹಾಗೂ ಈ ಕಾರಿನಲ್ಲಿ ರಾತ್ರಿಯಲ್ಲಿ ರೂಫ್ ಟಾಪ್ಗಳನ್ನು ನೋಡಿದರೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವ ರೀತಿಯಲ್ಲಿ ಕಾಣಿಸುತ್ತಿರುತ್ತದೆ. ಅದಕ್ಕಾಗಿ ಫೈಬರ್ ಆಪ್ಟಿಕ್ನಿಂದ ಮಾಡಿದ ಲೈಟ್ಗಳನ್ನು ಜೋಡಿಸಿರುತ್ತಾರೆ ಸ್ನೇಹಿತರೆ. ಹಾಗೂ ಈ ಕಾರಿನ ಲೆದರ್ ವರ್ಕಿಗಾಗಿ ಹಿಮದಿಂದ ಕೂಡಿದ ಯುರೋಪ್ ದೇಶದ ಎತ್ತುಗಳನ್ನು ಬಳಸುತ್ತಾರೆ. ಒಂದು ಕಾರ್ನ ಲೆದರ್ ವರ್ಕಿಗೆ ಸುಮಾರು 5 ರಿಂದ 6 ಎತ್ತುಗಳ ಚರ್ಮಗಳು ಬೇಕಾಗುತ್ತೆ. ಯುರೋಪ್ನ ಎತ್ತುಗಳು ಏಕೆಂದರೆ ಅಲ್ಲಿ ಅತಿಯಾದ ಚಳಿ ಇರುವುದರಿಂದ ಕ್ರಿಮಿಕೀಟಗಳು ಕಡಿಮೆ ಸಂಖ್ಯೆಯಲ್ಲಿದ್ದು ಎತ್ತುಗಳ ಚರ್ಮಗಳಲ್ಲಿ ಯಾವುದೇ ಮಾರ್ಕ್ಗಳು ಇರುವುದಿಲ್ಲ. ಹಾಗೂ ಈ ಕಾರಿನಲ್ಲಿ ರೆಫ್ರಿಜರೇಟರ್ ಮತ್ತು ಅತ್ಯಂತ ದುಬಾರಿ ಛತ್ರಿಗಳು ಇರುತ್ತದೆ. ಈ ಛತ್ರಿಗಳ ಬೆಲೆಯು 2 ರಿಂದ 2.5 ಲಕ್ಷ ಆಗಿರುತ್ತದೆ. ಹಾಗೂ ಚಕ್ರಗಳಲ್ಲಿ ರೋಲ್ಸ್ ರಾಯ್ಸ್ ಲೋಗೋ ಇರುತ್ತದೆ. ಸಾಮಾನ್ಯವಾಗಿ ಎಲ್ಲ ಕಾರುಗಳ ಚಕ್ರಕ್ಕಿರುವ ಲೋಗೋ ಕಾರು ಚಲಿಸುವಾಗ ಚಕ್ರದ ಜೊತೆ ತಿರುಗುತ್ತಾ ಇರುತ್ತದೆ. ಆದರೆ ರೋಲ್ಸ್ ರಾಯ್ಸ್ ಕಾರಲ್ಲಿ ಚಕ್ರಕ್ಕೆ ಅಂಟಿಸಿರುವ ಲೋಗೋ ಚಕ್ರ ಎಷ್ಟೇ ವೇಗದಲ್ಲಿ ತಿರುಗಿದರೂ ಸಹ ಆ ಲೋಗೋ ಮಾತ್ರ ತಿರುಗದೇ ಇರುವ ರೀತಿಯಲ್ಲಿ ಗೈರೋಸ್ಕೋಪಿಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಈ ಕಾರಿನ ಮುಂದೆ ಹಾರುತ್ತಿರುವ ಮನುಷ್ಯನ ಆಕೃತಿ ಇರುತ್ತದೆ. ಇದನ್ನು ಸ್ಪಿರಿಟ್ ಆಫ್ ಎಸ್ಟೇಸಿ ಎಂದು ಕರೆಯುತ್ತಾರೆ. ಇದನ್ನು ಕಸ್ಟಮರ್ ಇಚ್ಛೆಯಂತೆ ಸಿಲ್ವರ್, ಡೈಮಂಡ್ ಹಾಗೂ ಗೋಲ್ಡ್ ಅಲ್ಲಿ ಮಾಡಿಕೊಡುತ್ತಾರೆ. ಇದರ ಬೆಲೆ 20 ಲಕ್ಷದಿಂದ 2 ಕೋಟಿಯವರೆಗೂ ಇರುತ್ತೆ. ಹಾಗೂ ಇದನ್ನು ಕದಿಯಲು ಅಥವಾ ಮುರಿಯಲು ಪ್ರಯತ್ನಿಸಿದರೆ ತಾನಾಗಿಯೇ ಒಳಗೆ ಹೋಗಿಬಿಡುತ್ತೆ. ಹಾಗೂ ಈ ಕಾರಿನ ಜೊತೆ ನಿಮಗೆ 2,10,000 ರೂಪಾಯಿಯ ಕಾರ್ ಕೇರ್ ಕಿಟ್ ಹಾಗೂ 85,000 ರೂಪಾಯಿಯ ಕಾಲಿನ ಬಳಿ ಹಾಕುವ ಫ್ಲೋರ್ ಮ್ಯಾಟ್ ಮತ್ತು 10,000 ರೂಪಾಯಿಯ ಕೀ ಬಂಚ್ ಮತ್ತು 1,85,000 ರೂಪಾಯಿಯ ಕಾರಿನ ಕವರ್ ಸಿಗುತ್ತೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುತ್ತೆ ಈ ಕಾರಿಗೆ ಇಷ್ಟೊಂದು ಬೆಲೆ ಯಾಕೆ ಅಂತ. ಸೊ ನೀವು ಸಹ ಈ ಒಂದು ಕಾರನ್ನು ಖರೀದಿಸುವಂಥವರಾಗಲಿ ಎಂದು ಆಶಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ.